ಸರ್ ನಮಸ್ತೆ. ಇದು 7 ಎಕರೆ ಭೂಮಿ ಬರುತ್ತೆ. ಇದು ಸುತ್ತ ಫೆನ್ಸಿಂಗ್ ಹಾಕಿದ್ದಾರೆ, ಫುಲ್ಲಿ ಫೆನ್ಸಿಂಗ್ ಮಾಡಿದ್ದಾರೆ. ಕೆಂಪು ಮಣ್ಣು, ಫುಲ್ಲಿ ಕೋಕೋನಟ್ ಟ್ರೀ ಹಾಕಿದ್ದಾರೆ, ಬಟ್ ಮೇಂಟೆನೆನ್ಸ್ ಇಲ್ಲ. ವಿಶಾಲವಾಗಿದೆ, ಲ್ಯಾಂಡ್ ಮಾತ್ರ ತುಂಬ ವಿಶಾಲವಾಗಿದೆ. ಟೋಟಲ್ 7 ಎಕರೆ ಬರುತ್ತೆ. 3 ಬೋರ್ ಹಾಕ್ಸಿದ್ದಾರೆ, ಅದರಲ್ಲಿ 1 ರನ್ನಿಂಗು, ಇನ್ನೊಂದು ಹೊಸ ಬೋರ್ ಹಾಕ್ಸಿದ್ದಾರೆ, ಅದೊಂದು ಮೋಟ್ರ್ ಬಿಟ್ಟುಕೊಂಡಿಲ್ಲ. ಕೆಂಪು ಮಣ್ಣು ನೋಡಿ. ನಿಮಗೆ ಬೆನಿಫಿಟ್ ಏನಂದರೆ ಲ್ಯಾಂಡ್ ಪಕ್ಕದಲ್ಲೇ ನೀರು ಹರಿತಾ ಇದೆ, ಹಳ್ಳ. ಅಂದರೆ ಇದು ಕಾವೇರಿ ನೀರಿದು, ಡೈರೆಕ್ಟು ಅಲ್ಲೊಂದು ಮುಂದ್ಗಡೆ ಡ್ಯಾಮ್ ಇದೆ. ಸೊ ಡ್ಯಾಮಿಗೆ ಇಲ್ಲಿಂದನೇ ಡೈರೆಕ್ಟ್ ಇಲ್ಲಿಂದನೇ ನೀರು ಹರ್ಕೊಂಡು ಹೋಗೋದು. ಸೊ ಇದು 24 ಅವರ್ಸು ಮತ್ತು ವರ್ಷ ಪೂರ್ತಿ ನೀರು ಹರಿಯುತ್ತೆ. ಇದು ಎನಿ ಟೈಮ್ ನೀರು ಹರಿಯುತ್ತೆ ಇದು ಹಳ್ಳ. ಈ ಲ್ಯಾಂಡ್ ಪಕ್ಕದಲ್ಲೇ ಹಳ್ಳ ಹರಿತಾ ಇದೆ, ಅದೊಂದು ಬೆನಿಫಿಟ್ ಇದು. ಮತ್ತು ತಾರ್ ರೋಡ್ ಪಾಯಿಂಟ್ ಇದು. ಮತ್ತು ಇಲ್ಲೊಂದು ಬಾವಿ ಇದೆ, ಒಂದು ಬಾವಿ ಇದೆ. ಈ ಬಾವಿಲು ಫುಲ್ ನೀರು ನೋಡಿ. ಹಿಂಗೆ ಇಲ್ಲಿಂದ ಹರ್ಕೊಂಡು ಈ ಲ್ಯಾಂಡ್ ಹತ್ರನೇ ಪಕ್ಕದಲ್ಲೇ ಫುಲ್ಲು ಹಂಗೆ ಹೋಗುತ್ತೆ ನೀರು. ಸೊ ನೀರು ಬೆನಿಫಿಟ್ ತುಂಬ ಚೆನ್ನಾಗಿದೆ. ಟೋಟಲ್ 7 ಎಕರೆ ಇದು. ಒಂದು ಮೋಲ್ಡ್ ಮನೆ ಇದೆ, 12 ಚದರ ಮೋಲ್ಡ್ ಮನೆ ಇದೆ, ಮತ್ತು ಹಸು ಸೆಡ್ ಇದೆ. ಮತ್ತು ತಾರ್ ರೋಡ್ ಪಾಯಿಂಟು ಎಂಟ್ರೆನ್ಸು ಕಾಂಪೌಂಡ್ ಮಾಡಿದ್ದಾರೆ. ಎಂಟ್ರೆನ್ಸು ಇದು ತಾರ್ ರೋಡ್ ಪಾಯಿಂಟ್ ಬರುತ್ತೆ. ಇದು ಒಳ್ಳೆ ಲೊಕೇಶನಲ್ಲಿದೆ, ನೆಮ್ಮದಿಯಾಗಿರ್ಬೋದು. ಮತ್ತು ಇದು ಬೆಂಗಳೂರಿಗೆ ಒಂದು 145 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ ಒಂದು 75 ಆಗುತ್ತೆ. ನೋಡಿ ಅಲ್ಲಿ ನಿಮಗೆ ಬೈಕ್ ಕಾಣ್ತಿದೆಯಲ್ಲ, ಸೊ ಅದೇ ತಾರ್ ರೋಡ್ ಪಾಯಿಂಟು. ಇದು ನಿಮಗೆ ಮಲೆಮಹೇಶ್ವರ ಬೆಟ್ಟದ ರೋಡ್ಗೆ ಜಸ್ಟ್ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅಂದರೆ NH ಕೊಳ್ಳೇಗಾಲದಿಂದ ಹನೂರು NH ಇದೆಯಲ್ಲ, ಅಲ್ಲಿಗೆ 3 ಕಿಲೋಮೀಟ್ರ್ ಆಗುತ್ತೆ. ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ದಾರೆ ನೋಡಿ, ಎಲ್ಲ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ದಾರೆ. ಅದೇ ಅಂದರೆ ಮೇಂಟೆನೆನ್ಸ್ ಇಲ್ಲ. ಸ್ವಲ್ಪ ನೀವು ಆಲ್ಟರ್ನೇಟಾಗಿ ಇನ್ನೊಂದು ಬೋರ್ ಹಾಕ್ಸ್ಕೊಳ್ಬೇಕಿದ್ರೆ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಎಲ್ಲ ಸಿಮೆಂಟ್ ಕಂಬಗಳು ಹಾಕ್ಸಿರೋದು ನೋಡಿ, ಸಿಮೆಂಟ್ ಕಂಬಗಳು ಹಾಕ್ಸಿರೋದು ಎಲ್ಲ ಸುತ್ತ ನೋಡಿ. ಅಲ್ಲಿಂದ ಅಲ್ಲಿ ತನಕ ಫುಲ್ಲು ಹಳ್ಳನೇ, ಫುಲ್ಲು ನೀರು ಹರ್ಕೊಂಡು ಹೋಗುತ್ತೆ. ಕೆಬ್ಬೆ ಮಣ್ಣು ಅಂತ, ಇದು ಕೆಬ್ಬೆ ಮಣ್ಣು ಸರ್. ಇದು ಒಳ್ಳೆ ಮಣ್ಣು ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಅದೇ ಎಂಟ್ರೆನ್ಸು, ಹೌದಾ.